ಜಯಶ್ರೀ. ದಿಸ್ ಇಸ್ ಯುವರ್ ಹೋಸ್ಟ್ ಜಯಶ್ರೀ ಅಧ್ಯಾಪಕ್. ಜೀವನದಲ್ಲಿ ಎಲ್ಲಾ ತರ ನೋಡ್ತೀವಿ, ಕಷ್ಟ ಸುಖ, ಏರುಪೇರುಗಳು ಅಲ್ವಾ, ದುಃಖ ಜೊತೆ ನೋವು ಎಲ್ಲ ತರ ನೋಡ್ತೀವಿ. ಹಂಗೆ ತಿನ್ನೋದಿಕ್ಕೂ ಸಹ ಬರೀ ಸ್ವೀಟ್ ಒಂದೇ ಅಲ್ಲ, ಕಹಿನೂ ಇರುತ್ತೆ, ಉಪ್ಪು ಇರುತ್ತೆ, ಸಿಹಿನೂ ಇರುತ್ತೆ, ಸಪ್ಪೆ, ಎಲ್ಲಾ ತರ ಸ್ವಾದನು ತಿನ್ನೋದ್ರಲ್ಲಿ ಹೆಂಗ್ ತಿಂತೀವೋ ಜೀವನದಲ್ಲೂ ಅದೇ ತರನೇ ಇರುತ್ತೆ. ಸೊ ಬರೀ ಸ್ವೀಟ್ ಒಂದೇ ಅಲ್ಲ, ಇವತ್ತು ಕಹಿ ಪದಾರ್ಥದಿಂದ ಸ್ವೀಟ್ ಎಲ್ಲ ಬ್ಯಾಲೆನ್ಸಿಂಗ್ ಆಗಿರೋಂತ ಒಂದು ಡಿಶ್ ನೋಡೋಣ. ಅದನ್ನ ಮಾಡೋದಿಕ್ಕೆ ನಮ್ಮ ಫ್ರೆಂಡ್ ಒಬ್ರು ಮೀನಾ ಅಂತ ಬರ್ತಾ ಇದ್ದಾರೆ. ಅದನ್ನ ಬರ್ಮಾಡ್ಕೊಳ್ಳೋಣ. ಮೀನಾ ಅವರೇ, ಪ್ಲೀಸ್ ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ಥ್ಯಾಂಕ್ ಯು ಜಯಶ್ರೀ. ಕ್ಯೂಟ್ ಆಗಿದಾರಲ್ಲ. ಮೀನಾ ಅವರೇ, ಇದು ಏನ್ ಮಾಡ್ತಾ ಇದ್ದೀರಾ? ನಾನು ಇವತ್ತು ಒಂದು ಹಾಗಲಕಾಯಿ ತೊಕ್ಕು ಮಾಡ್ತಾ ಇದ್ದೀನಿ. ಓಕೆ. ಇದು ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ಬೋದು, ಅನ್ನಕ್ಕೆ ಕಲ್ಸ್ಕೊಳಕ್ಕೂ ಚೆನ್ನಾಗಿರುತ್ತೆ. ಓಕೆ. ಮತ್ತೆ ಈ ಶುಗರ್ ಪೇಷಂಟ್ಸ್ಗೆ ಅವ್ರಿಗೆಲ್ಲ ಹಾಗಲಕಾಯಿ ಒಳ್ಳೇದಲ್ವಾ, ಇವಾಗ ಎಲ್ಲರೂ ಹಾಗಲಕಾಯಿ ಇದನ್ನ ಮಾಡ್ತಾರೆ. ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಈಗ ಎಲ್ಲರೂ ಸೊ ಏನೇ ಒಂದು ಅಡ್ಗೆ ಮಾಡ್ಬೇಕು ಅಂದ್ರೂ ಇದು ಆಗುತ್ತಾ, ಇದು ಆರೋಗ್ಯಕ್ಕೆ ಒಳ್ಳೇದಾ ಇಲ್ವಾ ಅಂತ ಯೋಚನೆ ಮಾಡ್ಬೇಕಾಗಿದೆ ಈಗಿನ ಪರಿಸ್ಥಿತಿಲಿ. ಎಲ್ಲಾರ್ಗು ಈ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಎಲ್ಲರೂ ಅಷ್ಟೇ, ಇದು ಹಂಗಾಯ್ತು ಅಂತ ನೋಡ್ಕೊಂಡು ತಿನ್ನೋ ಪರಿಸ್ಥಿತಿ ಇದೆ. ಹಂಗಾಗಿ ಈ ಹಾಗಲಕಾಯಿ ಗೊಜ್ಜನ್ನ ಹೆಂಗ್ ಮಾಡೋದು, ಏನೇನ್ ಬೇಕು ಇದಕ್ಕೆ ಅಂತ ನೋಡ್ಕೊಳ್ಳೋಣ. ಆಯ್ತು, ಮಾಡೋಣ. ಮೀನಾ ಅವರೇ, ಹಾಗಲಕಾಯಿ ತೊಕ್ಕಿಗೆ ಏನೇನ್ ಬೇಕು ಸಾಮಗ್ರಿಗಳು? ಹಾಗಲಕಾಯಿ ತೊಕ್ಕು ಮಾಡೋದಿಕ್ಕೆ ಹಾಗಲಕಾಯಿ ಹೆಚ್ಕೊಂಡಿದ್ದೀವಿ, ಹುಣಸೆ ಹಣ್ಣಿಂದು ನೀರು, ಇದನ್ನ ಸ್ವಲ್ಪ ಗಟ್ಟಿಗೆ ತಗೊಳ್ಬೇಕು. ಗೊಜ್ಜು ಅಲ್ಲ, ನೀರು, ಯಾಕೆಂದ್ರೆ ತುಂಬಾ ನೀರಾಗಬಾರ್ದು. ಹಸಿಮೆಣಸಿನ್ಕಾಯಿ, ಮೆಂತ್ಯ, ಉಪ್ಪು, ಅರ್ಶಿನ, ಒಗ್ಗರಣೆಗೆ ಅರ್ಶಿನ, ಸಾಸಿವೆ, ಎಣ್ಣೆ, ಮತ್ತೆ ಬೆಲ್ಲ, ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು. ಓಕೆ. ಇಂಗು ಬೇಕಾದ್ರೆ ಇಂಗು ಒಂದು. ಓಕೆ. ಸೊ ಇದು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಫಸ್ಟ್ ಏನು, ಈಗ ಒಂದು ಮಿಕ್ಸಿ ಜಾರ್ಗೆ ಹಾಗಲಕಾಯಿ, ಇದನ್ನ ಮಿಕ್ಸಿ ಮಾಡ್ಕೊತಿದ್ದೀರಿ ಈಗ. ಹುಣಸೆ ಹಣ್ಣಿಂದು ನೀರನ್ನೇ ರುಬ್ಕೊಳಕ್ ಹಾಕೊಳ್ಳೋದು, ಬೇರೆ ನೀರೇನು ಹಾಕೋದ್ ಬೇಡ. ಸರಿ ಸರಿ. ಇದನ್ನೇ ಹಾಕೊಳ್ಳೋದು. ಓಕೆ. ಆಮೇಲೆ ಜೊತೆಗೆ ಕರ್ಬೇವಿನ ಸೊಪ್ಪು. ಓಕೆ. ಹಸಿಮೆಣಸಿನ್ಕಾಯಿ ಒಂದು 60 ಗ್ರಾಮ್ ಬೇಕಾಗತ್ತೆ, ಒಂದು 1/4 kg ಇದಕ್ಕೆ. ಹಾಗಲಕಾಯಿ 1/4 kgಗೆ 60 ಗ್ರಾಮು ಹಸಿಮೆಣಸಿನ್ಕಾಯಿ. ಅವಾಗ್ಲೇ ಮೆಂತ್ಯ ತೋರಿಸಿದ್ವಲ್ಲ, ಅದನ್ನ ಹುರಿದು ಪುಡಿ ಮಾಡಿ ಅದನ್ನ ಈ ರುಬ್ಬಿರೋದಕ್ಕೆ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಇದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಓ ಸರಿ ಸರಿ. ಇದರಲ್ಲಿ ಹಸಿಮೆಣಸಿನ್ಕಾಯಿ, ಹಾಗಲಕಾಯಿ, ಹುರಿದಿರೋದು ಮೆಂತ್ಯ ಹಾಕೊಂಡಿದೀವಿ, ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿ ಹುಣಸೆ ನೀರಲ್ಲೇ ರುಬ್ಕೊಂಡಿದೀವಿ. ಈಗ ಇದನ್ನ ಒಗ್ಗರಣೆಗೆ ಹಾಕಿ ಮುಂದಿಂದು ಮಾಡೋಣ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಈ ಒಗ್ಗರಣೆ ಮಾಡ್ಕೊತಾ ಇದ್ದೀರಾ ಈಗ? ಒಗ್ಗರಣೆ ಮಾಡ್ದು ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಾಯಿಲೆ ಅಲ್ಲ ಸ್ವಲ್ಪ. ಓ, ಚಟ ಚಟ ಅಂತ ಇದೆ. ಈಗ ಸಾಸಿವೆ ಚಟ್ಕುತ್ತಾ ಇದೆ. 4 ಕಾಳು ಮೆಂತ್ಯ, ಇಂಗು, ಓಕೆ, ಅರ್ಶಿನ ಒಂದು ಸ್ವಲ್ಪ, ಇದಾದ್ಮೇಲೆ ಈಗ ನಾವು ರುಬ್ಬಿಟ್ಕೊಂಡಿದೀವಲ್ಲ ಅದನ್ನ ಇದಕ್ಕೆ ಹಾಕ್ಬೇಕು. ಓಕೆ. ಎಷ್ಟು ಮುದ್ದೆ ಮುದ್ದೆಯಾಗಿ ಬಂದಿದೆ ಅಲ್ಲ ರುಬ್ಬಿಟ್ಟಿರೋದು ಹಾಗಲಕಾಯಿ. ಇದೆಲ್ಲ
ಹಾಗಲಕಾಯಿ ತೊಕ್ಕು ಯಾವತ್ತೂ ಕೇಳಿರ್ಲಿಲ್ಲ ನಾನು. ಹುಣಸೆಕಾಯಿ ಕೇಳಿದ್ದೆ. ಇದು ತಿಂದು ಟೇಸ್ಟ್ ನೋಡಿ, ಇದು ಹಾಗಲಕಾಯಿ ಅಂತ ಗೊತ್ತೇ ಆಗೋದಿಲ್ಲ. ನಮ್ಮ ಮನೇಲಿ ಮಾಡಿದ್ದಾಗ ಯಾರು ಇದನ್ನ ಹಾಗಲಕಾಯಿ ಅಂತಂದ್ರೆ ಮಾಡಿ ಸುಳ್ಳು ಸುಳ್ಳು ಅಂತಾನೆ ವಾದಿಸ್ತಾರೆ ಎಲ್ಲರೂ. ಮೆಂತ್ಯ ಇಂಗು ಇದ್ರ ವಾಸನೆಗೆ ಇನ್ನ ಘಮ್ ಅಂತ ಬರ್ತಾ ಇದೆ ಈಗ. ಮತ್ತೆ ಇದು ಚೆನ್ನಾಗಿ ಬಾಡ್ಸಿರ್ತೀವಲ್ಲ, ಅದರಿಂದ ಎಷ್ಟು ದಿವಸ ಇಟ್ರು ಕೆಡೋದಿಲ್ಲ ಇದು. ಮತ್ತೆ ಎಲ್ಲರೂ ಹೊರಗಡೆನೆ ಇಡ್ಬೋದಾ? ಹೊರಗಡೆನೂ ಇಡ್ಬೋದು, ಫ್ರಿಜ್ ಅಲ್ಲೂ ಇಡ್ಬೋದು. ಓಕೆ, ಇದು ಚೆನ್ನಾಗಿ ಹತ್ರಕ್ಕೆ ಬರ್ಬೇಕೇನಲ್ಲ. ಇವಾಗ ಇದು ಈ ಹಲ್ವಾ ಆತರ ಎಲ್ಲ ಮಾಡ್ತೀವಲ್ಲ, ಆ ತರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಎಲ್ಲ ತಳ ಬಿಟ್ಟು ಬರುತ್ತೆ. ಅಲ್ಲಿವರೆಗೂ ಬಾಡ್ಸಿದ್ರೆ ಇದು ಚೆನ್ನಾಗಿ ಬಾಡ್ಸಿದಷ್ಟು ಟೇಸ್ಟ್, ಜೊತೆಗೆ ತುಂಬಾ ದಿವಸ ಇರುತ್ತೆ. ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಏನಿಗೆ ಬೇಕಾದ್ರೂ ನೆಂಚ್ಕೊಂಡು ನೀವು ಟ್ರಾವೆಲ್ ಎಲ್ಲಾದ್ರೂ ಹೋಗ್ಬೇಕಾದ್ರೂ ಇಟ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನಕ್ಕಂತೂ ಒಳ್ಳೆ, ನಂಗೆ ಇವಾಗ ತಿನ್ಬೇಕು ಅನ್ನಿಸ್ತಾ ಇದೆ. ಮೊಸರನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ವೀಕ್ಷಕರೇ, ನಿಮ್ಗೂ ಟೆಂಪ್ಟ್ ಆಗ್ತಾ ಇದೆಯಾ ತಿನ್ನಕ್ಕೆ? ನಿಜವಾಗಿ ತುಂಬಾ ಗಮ್ಮಂತ ವಾಸನೆ ಬರ್ತಾ ಇದೆ. ಇದಕ್ಕೆ ಇವಾಗ ಬೆಲ್ಲ, ಬೆಲ್ಲನ ಪುಡಿ ಮಾಡ್ಕೊಂಡು ಬೆಲ್ಲನ ಪುಡಿ ಮಾಡಿ ಹಾಕ್ತಾ ಇದೀವಿ. ಎಲ್ಲ ಒಳ್ಳೊಳ್ಳೆ ಇದೆ ಇರೋದು ನೋಡಿ ಇಂಗ್ರೀಡಿಯೆಂಟ್ಸ್. ಇದು ಹಾಗಲಕಾಯಿ ಕಹಿ ಇದಾಗಕ್ಕೋಸ್ಕರ ಸ್ವಲ್ಪ ಬೆಲ್ಲ, ಉಪ್ಪು, ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಇಲ್ಲ, ಬೆಲ್ಲನು ತಗೋಬೇಕು ಅಂತಾರ, ಐರನ್ ಕಂಟೆಂಟ್ ಇರುತ್ತೆ ಅಂತಾರಲ್ವಾ. ಹಾಗಲಕಾಯಿ ತುಂಬಾ ಒಳ್ಳೇದು, ಹಾಗಲಕಾಯಿ ಎಲ್ಲಾ ತರದ್ರಲ್ಲೂ ಒಳ್ಳೇದೇನೆ. ಅದೇ, ಯಾರು ಹಾಗಲಕಾಯಿ ಅಂತಂದ್ರೆ ಮಾಡಿಕೊಡಿ ಎಲ್ಲ. ಅದೇ ಅದೇ ನಿಜ. ಮತ್ತೆ ಇವಾಗ ಹುಷಾರಿಲ್ಲ, ಆತರ ಬಾಯಿ ಎಲ್ಲ ಇದಾಗಿದ್ರೆ ಒಂಚೂರು ಬಿಸಿ ಅನ್ನಕ್ಕೆ ಹಾಕೊಂಡ್ ಕಲ್ಸಿದ್ರೆ ಬಾಯಿ ಎಲ್ಲ ಟೇಸ್ಟ್ ಗೊತ್ತ. ನಾನು ಉಗುಳ್ ನುಗ್ತಾ ಇದ್ದೀನಿ ಇವಾಗ. ಹಾ, ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕಾಗುತ್ತೆ ಅನ್ಸುತ್ತಲ್ಲ. ಅದು ಎಲ್ಲ ಕಹಿ, ಇದು ಹಸಿಮೆಣಸಿನಕಾಯಿ ಖಾರ ಇರುತ್ತೆ, ಎಲ್ಲ ಬ್ಯಾಲೆನ್ಸ್ ಆಗ್ಬೇಕು. ಅದೇ, ಕುದಿತಾ ಇರೋ ಶಬ್ದ ಬರ್ತಾ ಇದೆ ನೋಡಿ. ಈ ತರ ಕುದಿತಾ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಬೇಕು. ಅದಕ್ಕೆ ಹುಣಸೆ ಹಣ್ಣು ಹುಳಿನ ಸ್ವಲ್ಪ ಗಟ್ಟಿ ಹಿಂಡ್ಕೊಂಡು ಮಾಡಿದ್ರೆ ಇದು ಬಾಡ್ಸೋದ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ 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 ಮುಚ್ಚಿಡೋದ್ ವಾಸಿ ಅಲ್ವಾ? ಯಾಕಂದ್ರೆ ಎಗರ್ತಾ ಇರುತ್ತೆ. ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಮುಂಚೆ ಏನಾದ್ರು ಅಡ್ಡ ಇಟ್ಕೊಂಡು ಈ ತರ ದಪ್ಪ ತಡೆ ಬಾಂಡ್ಲೆನಲ್ಲೇ ಮಾಡ್ಬೇಕು, ಅವಾಗ ಚೆನ್ನಾಗಿ. ಅದೇ ಅದೇ ಮೊದಲನೇ ಸತಿಗೆ ನಮ್ಮಮ್ಮ ಹಾಗಲಕಾಯಿ ತೊಕ್ಕು ಟೇಸ್ಟ್ ನೋಡ್ತಾ ಇದ್ದಾರೆ. ಇದು ಉಪ್ಪು ಖಾರ ಎಲ್ಲ ಸರಿಗಿದೆಯಾ? ಅಮ್ಮನ ಹತ್ರ ಏನಾದರೂ ಒಂದು ಡಿಶ್ ಮಾಡಿಸ್ಬೇಕು. ಹೇಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆಯಾ? ನಮ್ಮಮ್ಮ ಒಪ್ಕೊಂಡ್ಬಿಟ್ರು ಅಂದ್ರೆ ಚೆನ್ನಾಗಿದೆ ಅಂತಾನೆ ಅರ್ಥ. ಜಯಶ್ರೀ ಅವರೇ, ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ನಿಜವಾಗಿ ಹಾಗಲಕಾಯಿದು ಅಂತ ಗೊತ್ತಾಗದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನಿಜವಾಗಿಯೂ ಪ್ರೇಮಲತಾ ಅವ್ರು ಹೇಳ್ದಂಗೆ ಅನ್ನಕ್ಕೆ ಇದೆಲ್ಲ ಕಲ್ಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಟೂರಿಗೆಲ್ಲ ಹೋದಾಗ ಸುಮಾರು ದಿನ ನಾವು ಜಾಸ್ತಿ ಏನು ತಗೊಂಡು ಹೋಗಕ್ಕಾಗಲ್ಲ. ಈ ತರದ್ದು ಮಾಡ್ಕೊಂಡು ರೊಟ್ಟಿನೋ ಚಪಾತಿನೋ ಏನೋ ಒಂದಷ್ಟು ಮಾಡ್ಕೊಂಡು ತಗೊಂಡು ಹೊಟ್ಟೋದ್ರೆ ಕೆಡೋದು ಇಲ್ಲ ಅಲ್ಲ? ಹೌದು, ಇಲ್ಲ ಇಲ್ಲ, ಎಷ್ಟು ದಿವಸ ಇದ್ರು ನೀವು ಹಾಗೆ ಹೊರಗಡೆ ಇಟ್ಟು ಹೆಚ್ಚು ಕಡಿಮೆ ಒಂದು ತಿಂಗಳ ತನಕ ಇರುತ್ತೆ. ಅಂದ್ರೆ ನೀರು ಅದ ಸೋಗಿಸ್ಕೊಂಡು ಹಾಗೆ ಚೆನ್ನಾಗಿ ನೀಟಾಗಿ ಇಟ್ಕೊಂಡ್ರೆ ಇರುತ್ತೆ. ಫ್ರಿಜ್ ಅಲ್ಲಂತೂ ನೀವು ಎಷ್ಟು ದಿವಸ ಇಟ್ಟರು ಇರುತ್ತೆ. ಥ್ಯಾಂಕ್ ಯು ಮೀನಾ ಅವರೇ. ಥ್ಯಾಂಕ್ ಯು. ಸೊ ನಮ್ಮ ಚಾನಲ್ಗೆ ಬಂದು ಒಳ್ಳೆ ಆರೋಗ್ಯಕರವಾದ ಅಡಿಗೆ ಹೇಳ್ಕೊಟ್ಟಿದ್ದಕ್ಕೆ ನಿಮ್ಗೊಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ನನಗೊಂದು ಇದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೀನಾ ಅವರೇ. ಥ್ಯಾಂಕ್ ಯು. Hope you like this episode. We'll meet you in the next episode. Don't forget to subscribe with the notification bell. We will see you in the next more variety of foods, and yes, of course, I know you are going to give us your thought about our channel, and yes, definitely even you are also invited to come and do some food preparation here. I'll be the happiest person to showcase your talent also. Bye bye. See you. ಚಪಾತಿಗೆ, ಮಧ್ಯಾಹ್ನಕ್ಕೆ ತುಂಬಾ ಚೆನ್ನಾಗಿರುತ್ತಮ್ಮ.
ಕಹಿ ಹೋಗ್ಬೇಕಲ್ವಾ? ಸರಿ ಇದೆಯಮ್ಮ? ಕಹಿ ಹೋಗ್ಬೇಕಾ ಒಂಚೂರು? ಕುದಿಬೇಕೇನೋ ಅಲ್ಲ? ಅದ್ರ ಗುಣ ಅಷ್ಟೇ ಇರುತ್ತೆ. ಅದು ಮತ್ತೆ ಬೇಕು, ಅದು ಬೇಕು ಅಂತಾನೆ ಅದು ಹಾಕೋತೀವಲ್ವಾ, ಹಾಗಾಗಿ. ಅಮ್ಮ ತಗೋ, ಅಮ್ಮ ಅಮ್ಮ ಬೇಕಾ? ಹೌದು, ಅದ್ರ ಸ್ವಭಾವ ತೋರ್ಸುತ್ತೆ. ಅಯ್ಯೋ